ಈಗಿಂತ ಅಪಾಯಕಾರಿ ಮುಗಿಸ್ಬಾರ್ದು. ನಮಗೂ ಏಳು ಸತ್ತದ ಮುಡಿಸ್ಬೇಕು, ಬೆಮ್ಮೆಲೆ ಮುಡಿಸ್ಬೇಕು. ನಾವು ಸಹಿ ಬಯಸೋಣಂಗಿಲ್ಲ, ಏನ್ ಅನ್ಕೊಡ್ರ ಹರಿಗೇರಿ ಸರ್. ಇಡೀ ವ್ಯವಸ್ಥೆ ಕೆಟ್ಟ ಹೋಗ್ಯದ. ತಮ್ಮ ಅಧಿಕಾರ ಸಲುವಾಗಿ ಹಳ್ಳಿ ಒಳಗ ಜಗಳ ಹಚ್ಚಿ ಅಣ್ತಮ್ರ ತರ ಇರ್ತಕ್ಕಂಥ ಊರಾಗ ಮಠ ನೋಡಂತ ಪರಿಸ್ಥಿತಿ. ತಂದೆ ತಾಯಿಗಳು ಸರ್ ಅಣ್ತಮ್ರ ಹೊರದಾಟ ಒಬ್ಬರೊಬ್ರು ದಿಕ್ಕ ತಪ್ಪ ಹೋಗ್ಯಾವ. ಯಾರ ಸಲುವಾಗಿದ್ದು? ತಾವು ಮಾಡ್ತಕ್ಕಂಥ ಅಧಿಕಾರ ತಮ್ಮ ಕುರ್ಚಿಗೋಸ್ಕರ ಹಳ್ಳಿಗಳಲ್ಲಿ ಜಾತಿ ರಾಜಕೀಯ ಹೆಚ್ಚಿ ಅಣ್ಣ ತಮ್ಮರ ಬೇರ್ಪಡಿಸುವಂತ ಕೆಲಸ ಇವತ್ತು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಹುಡುಗಾಟಿಗೆ ನಡೆಸ್ಯಾರ ಅವರು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರು ಏನ್ ತಿಳ್ಕೊಂಡ್ಬಿಟ್ಟಾರಂದ್ರ ಚುನಾವಣೆ ಬತ್ತಂದ್ರ ನಾನ್ ಹೆಂಗ ಅವರಿಂದ ಮತ ತಗೋಬೇಕನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟು. ಬಹುತೇಕ ನಾ ಬಹಳ ಮಂದಿ ಶಾಸಕರಿಗೆ ಒಂದ್ 2-3 ಪ್ರಶ್ನೆ ಕೇಳಿದೆ. ನೀವು ಜನಸಾಮಾನ್ಯರಿಗೆ ರೈತರಿಗೆ ನೀವು ಯಾಕೆ ಆಸೆ ತೋರಿಸ್ತೀರಿ? ಈ ದಾರು ಹಂಚೋದು, ದುಡ್ಡು ಹಂಚೋದು, ಈ ದಾಬಾ ಸಂಸ್ಕೃತಿ ಯಾಕೆ ಕಲಿಸಿರಿ? ಒಂದು ಒಳ್ಳೇದೊಂದು ಅವರಿಗೆ ಸಂದೇಶ ಕೊಡ್ಬೇಕು ನೀವು. ನೋಡಪ್ಪ, ಈ ಮತಕ್ಷೇತ್ರ ನೀವು ತಗೊಂಡಿದ್ದೀನಿ, ನಿಮ್ಮ ರೈತರಿಗೆ ಏನು ಸೌಲಭ್ಯಗಳು ಬೇಕು, ನೀರಾವರಿ ಸೌಲಭ್ಯ ಬೇಕು, ಏನು ಚರಂಡಿ ವ್ಯವಸ್ಥೆ, ರಸ್ತೆದು ಏನು ಬೇಕು, ನಾವೆಲ್ಲ ಸಮಸ್ಯೆಗಳನ್ನ ನಾ ಬಗೆಹರಿಸ್ತೇನೆ. ಯಾರೋ ₹1 ನಮ್ಮಿಂದ ಅಪೇಕ್ಷೆ ಮಾಡಬೇಡ್ರಿ, ಸರಾಯಿ ಕೂಡಿಬೇಡ್ರಿ. ಅದರಿಂದ ಒಳ್ಳೆ ಸಂಸ್ಕಾರ ಅಲ್ಲ, ಅದರಿಂದ ಊರು ಕೆಡ್ತದೆ, ಮನೆ ಹಾಳಾಕೈತಿ, ಗೌರವ ಹೋಗೈತಿ. ಪವಿತ್ರವಾಗಿರ್ತಕ್ಕ ಓಟನ್ನ ಹಾಕಿರಿ, ನಿಮಗೆ ನಾ ಕೆಲಸ ಮಾಡಿಕೊಡ್ತಿರ್ತಕ್ಕಂಥ ಯಾವ ಬೆನ್ನೆ ಯಾಕೆ ಹೇಳಂಗಿಲ್ಲ ತಂದಾಗ ಅವ್ರು ಹೇಳಿದ್ರು, ನಮಗ ಐತಿ ಮನಸ್ಸಿನಾಗ ನೀವು ಅವ್ರು ಕೊಡ್ಲಿಕ್ಕ 10 ಓಟ್ ಹಾಕೋದು ನಮ್ಗೆ ತಿಳ್ಕೊಂಡು 2-3 ಮಂದಿ ಎಮ್ಮೆಲೆ ಕೇಳಿದಾರೆ ಈ ಮಾತು. 10 ಓಟ್ ಹಾಕಂಗಿಲ್ಲ ಅಂದ್ರು. ಅಷ್ಟು ಮನೋಭಾವನೆ ನಮ್ದು ಆಗಿಬಿಟ್ಟೈತಿ. ಅವ ಒಬ್ಬ ಪಕ್ಷದ ಬಂದು ಅವ 500 ಕೊಟ್ಟ, ಇನ್ನೊಬ್ಬ ಹೇಳ್ತಾನೆ 8 ಕೊಟ್ಟ, 500 ಏನ್ 1000 ಕೊಡ್ತೀನಿ ಬಾ, ಇನ್ನೊಬ್ಬ ಕೊಟ್ಟು ಮತ್ತೆ 2000 ಕೊಡ್ತೀನಿ, ಇಲ್ಲಿ ಬಿಟ್ಟಲ್ಲಿ ಹೋಗುದಿಲ್ಲ. ಅಂದ್ರೆ ನಿಯತ್ತೆ ಉಳಿದಿಲ್ಲ ನಮ್ಮಲ್ಲಿ. ಅದಕ್ಕಾಗಿ ಇವತ್ತು ಆಟ ಆಡಕತ್ತಾರ. ಇದು ಎಲ್ಲಿ ತನಕ ಮುಂದುವರಿದ್ರಿ? ಹಿಂಗೆ ನಮ್ಮ ಬದುಕ ನಾವು ನೋಡ್ಕೋಬೇಕಲ್ಲ. ವೀರಾಪುರ ಬೂದಿಯಾಳ ಏತ ನೀರಾವರಿ ಹೋರಾಟಕ್ಕೆ, ವೀರಾಪುರ ಬೂದಿಯಾಳ ಏತ ನೀರಾವರಿ ಹೋರಾಟಕ್ಕೆ. ಯಾತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ. ಬೋಲೋ ಭಾರತ್ ಮಾತಾ ಕಿ ಜೈ. ಏತ ನೀರಾವರಿಯ ಎಫ್ಐಸಿ ಹೊಲಗಾವಲೆ ಹೋರಾಟದ ನಿಮಿತ್ತವಾಗಿ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ಇದು ಯಾವುದೇ ಕಾರಣಕ್ಕೆ ಯಾವುದೇ ಪ್ರೆಷರ್ ಬಂದರೂ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ನೀರಾವರಿ ಮಂತ್ರಿಗಳು ಮತ್ತು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ನಾವೆಲ್ಲಿ ಕೂತ್ಕೊಂಡು ಇಲ್ಲೇ ಬಂದೇ ಮನವಿ ತೊಗೋಬೇಕು. ಇದನ್ನು ಅವ್ರು ಅಲ್ಲೇ ಕೂತ್ಕೊಂಡು ನಾಳೆ CM ಬರ್ತಾರೆ, ಇಂಡಿಗೆ ಬರ್ರಿ ಅಂತಂದ್ರೆ ನಾವ್ಯಾರು ಹೋಗುವಂಥ ಪ್ರಯತ್ನ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಈಗೇನಾಗಿದೆ, ಅಥಣಿ ಕ್ಷೇತ್ರದೊಳಗೆ ಪ್ರತಿ 30 ಎಕರೆಗೆ ಏನು ಔಟ್ಲೆಟ್ ಬಾಕ್ಸ್ ಕೂಡ್ಸ್ಯಾರ. 1 ಎಕರೆ 30 ಎಕರೆಗೆ ಒಂದು ಕೂಡ್ಸ್ಯದ. ನಮ್ಮಲ್ಲಿ ಕೊಟ್ಟಿದ್ದು ಇಡೀ ಪ್ರಾಜೆಕ್ಟಿಗೆ 1060 288 ಔಟ್ಲೆಟ್ ಬಾಕ್ಸ್ ರಾಂಗ್ ಡಿಸಿಷನ್ ತೊಗೊಂಡು ಕೂಡ್ಸಿದ್ದಾರೆ. ಅದು ಯಾಕೆ ಕೂಡ್ಸಿದಾರ? ಅದು ಇಂಜಿನಿಯರ್ಗಳು, ಈಗ ಸಂಬಂಧಪಟ್ಟ ಇಂಜಿನಿಯರ್ಗಳು ಕೂಡ ನಾವು ಮಾತಾಡಿದ್ದೀವಿ, ಈ ಪರಿಸ್ಥಿತಿ ಅದು ಸರ ಅಂಥೇಳಿ. ಈಗ ಇದಕ್ಕೆ ಇನ್ನೂ 500 ಹೆಚ್ಚುವರಿಯನ್ನು ಮಾಡಿ ಅವ್ರು ಕೊಡಬೇಕು. ಇದು ಏನು ಎಫ್ಐಸಿದು ಬಜೆಟ್ ಏನದಲ್ಲ 145-175 ಕೋಟಿ ಆಗ್ತದೆ. ಇದು ಕೃಷ್ಣಾ ಇದ್ರೊಳಗೆ ಇಟ್ಟಿಲ್ಲ ಅಂದರೂ ಕೂಡ ಅದು ಯಾವ ಏನು ರೀ ದೊಡ್ಡ ವಿಷಯ ಅಲ್ಲ. ಸರ್ಕಾರಕ್ಕೆ ಮನಸ್ಸು ಮಾಡಿದ್ರೆ ಯಾವುದೋ ಒಂದು ಸ್ಕೀಮ್ನಾಗ 1 ತಿಂಗಳು ಬಿಡ್ರಪ್ಪ, ನಮ್ಮ ಬಿಜಾಪುರ ಜಿಲ್ಲಾಕ್ಕೆ ಬಿಡ್ರಿ, 2000 ಹಾಕೋದು ಮೊದಲು ನಮ್ಮ ಎಫ್ಐಸಿ ಕೊಡ್ರಿ, ಅಕ್ಕಿ ಕಟ್ ಮಾಡಿರಿ. ನಮ್ಗೆ ಅಪ್ಪಿ ನಾವೇನು ಭಿಕಾರಿಗಳಲ್ಲ. ಅಕ್ಕಿ ಕೊಡೋದು ಯಾವ ಸರ್ಕಾರಕ್ಕೂ ಯಾರೂ ಹೇಳಿಲ್ಲ. ಇವತ್ತು ಕೊಡದೇ ಇದ್ರೂ ಕೂಡ ನಮ್ಮ ರೈತರು ಯಾರು ಹೋಗಿ ಅವ್ರಿಗೆ ಕೈ ಚಾಚೋ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೆ ಯಾವ MLA ಇರಲಿ MP ಬರಲಿ ಪ್ರೆಷರ್ ಹಾಕಿದ್ರು ನಾವು ಹೇಳುವಂಥ ವ್ಯವಸ್ಥೆ ಒಳಗೆ ನಾವಿಲ್ಲ ಸರ್. 38 ಹಳ್ಳಿಗಳಿಗೆ ಇದು ಮಾಡಿ ಏನದ ಮಾಡಿರುತ್ತಂಥ ಈ ಹೋರಾಟದಲ್ಲಿ ರೈತರ ಸಂಖ್ಯೆ ಭಾಳ ಕಡಿಮೆ ಅಂತ ಅನಿಸ್ತಾ ಇದೆ. ಪ್ರಥಮ ದಿನವಾಗಿರೋದ್ರಿಂದ ಕಡಿಮೆ ಅಂತ ಅನಿಸ್ತದೋ, ಯಾಕೋ ಒಂದು ಇಚ್ಛಾಶಕ್ತಿಯ ಕೊರತೆ ಅಂತ ಅನಿಸ್ತದೆ? ಇಲ್ಲ ಸರ್, ಸ್ವಲ್ಪ ಪ್ರಚಾರದ್ದು ನಾವು ಒಪ್ಕೋಬೇಕಾಗ್ತದೆ. ನಮ್ಮ ವಾಹನ ಚಾಲುವಾಗಿದ್ದು ನಿನ್ನೆ ಚಾಲು ಮಾಡಿದ್ವಿ. ಇವತ್ತು ನಮ್ಮ ಕಲ್ಕೇರಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೊಳಗೆ ಏನು ಬರ್ತಕ್ಕಂಥ ಹಳ್ಳಿಗಳಿಗೆ ಇವತ್ತು ವಾಹನ ಹೋಗ್ಯದ. ಇದಕ್ಕಿಂತ ಹೆಚ್ಚಿನ ಮಟ್ಟಿವಿ, ಯಾಕಂದ್ರೆ ಒಂದೇ ದಿನ ಆಗೋದಿಲ್ಲ ರೀ. ಈಗ ಒಂದು ಪ್ರಸಾದ ಇಟ್ಟೇವಂತಂದ್ರೆ ಅದು ಒಂದು ದಿವ್ಸಕ್ಕೆ ನಾವು 10 kg ಹೋಗ್ತದೆ, ಮಾರನೇ ದಿವಸ 20 kg ಹೋಗ್ತದೆ. ಹೆಂಗೆ ಇಲ್ಲೇನು ನಡೀತದೆ ಕಾರ್ಯಕ್ರಮ ಎಲ್ಲ ಪ್ರತಿಯೊಬ್ಬರು ರೈತರು ಬೆಂಬಲ ಕೊಡ್ತಾರೆ. ಯಾವುದೇ ಇದ್ರೊಳಗೆ ಏನು ಹೇಳಿದ್ರಲ್ಲ ಕುಲಕರ್ಣಿ ಅವರು, BJP ಕಾಂಗ್ರೆಸ್ JDS ಏನಿಲ್ಲ, ಯಾವ ಪಕ್ಷದವನೇ ಇಲ್ಲ. ಅವ ರೈತ ಹೋರಾಟಕ್ಕೆ ಬಂದು ಮಾತಾಡೋಕೆ ಮುಕ್ತವಾಗಿ ಅವಕಾಶ ಅದ, ಯಾವುದು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಈ ಕೇವಲ 10% ಕಾಮಗಾರಿ ಅಂತಂದ್ರೆ FIC ಮಾಡಬೇಕು ಹೊಲಗಾಲುವೆ. ಅದಕ್ಕೆ 170 ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ. ಈ ಸುಮಾರು ತಾಳಿಕೋಟೆ ಮತ್ತು ಮುದ್ದೇಬಿಹಾಳ ತಾಲೂಕಿನ 38 ಹಳ್ಳಿಗಳಿಗೆ ನೀರಾವರಿಯಿಂದ ವಂಚಿತರಾಗಿದ್ದಾರೆ. ಜಾನುವಾರು ಕುಡಿಯೋಕೆ ನೀರಿಲ್ಲ, ಜನತೆಗೆ ನೀರಿಲ್ಲ. ಆ ಕಾರಣಕ್ಕಾಗಿ ಈ ಭಾಗದ ಎಲ್ಲ ರೈತರು ಕೊಡಗಾನೂರು ಕ್ರಾಸ್ ಬಳಿ
ಇವತ್ತಿನಿಂದ ಅಂದರೆ ಶನಿವಾರದಿಂದ ಅವರಾತ್ರಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದಾರೆ. ಈಗೆಲ್ಲ ರೈತ ಪರ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲಾಗಿ ನಿಂತಿದ್ದಾವೆ. ಕೂಡಲೇ ಏನು ಕಾಮಗಾರಿಗೆ ತಗಲ್ತಕ್ಕಂಥ 170 ಕೋಟಿ ರೂಪಾಯಿ ಇದೇ ಸರ್ಕಾರ ಮಾರ್ಚ್ ಮಾಡೋದೇ ದೊಡ್ಡದಲ್ಲ. ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಹೋರಾಟ ದಿನೇ ದಿನೇ ಇದು ಈ ಹೋರಾಟದ ಕಿಚ್ಚು ಹೆಚ್ಚಾಗ್ತದೆ. ಸರ್ಕಾರದ ನಿರ್ಲಕ್ಷ್ಯ ಮಾಡಬಾರ್ದು. ಏನೋ ಇವತ್ತು ಕುತ್ಕೊಂಡು ನಾಳೆ ಹೋಗ್ತಾರೆ ತಿಕ್ಕೊಂಡು ಹೇಳಿ ನಿರ್ಲಕ್ಷ್ಯ ಭಾವನೆ ತರದಿದ್ದೆ ಆದರೆ ಮುಂದೆ ಭಾಳ ಒಂದು ಗಂಭೀರ ಸ್ವರೂಪದ ಹೋರಾಟವನ್ನು ನಾವು ಕೈ ತಗೋಬೇಕಾಗ್ತದೆ. ಇವತ್ತು ಕೂಡ ಸಾಕಷ್ಟು ರೈತರು ಬಂದಿದ್ದಾರೆ. ನಾಳಿನ ದಿವಸ ಇನ್ನೂ ಇದಕ್ಕಿಂತ ಹೆಚ್ಚು ರೈತರು ಬರ್ತಾ ಇದ್ದಾರೆ. ಶೀಘ್ರದಲ್ಲಿ ಈಗ ಜಲಸಂಪನ್ಮೂಲ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು 170 ಕೋಟಿ ರೂಪಾಯಿ ದೊಡ್ಡ ಕೆಲಸ ಅಲ್ಲ, ಇನ್ನು 10% ಬಾಕಿ ಕಾಮಗಾರಿ ಉಳಿದದ. ಆ ಕಾರಣಕ್ಕಾಗಿ ಇವತ್ತು ಸರ್ಕಾರಕ್ಕೆ ನಾವು ಒತ್ತಡ ಮಾಡೋ ಸಲುವಾಗಿಯೇ ಇವತ್ತು ಅಡವ್ಯಾಗ ಕೂತ್ಕೊಂಡಿದ್ದಾರೆ ರೈತರು. ರೈತ ಇವತ್ತು ಕೃಷಿಯನ್ನು ಬಿಟ್ಟು ಇವತ್ತು ಹೋರಾಟ ಕೂಡ್ತಾರಪ್ಪ ಅಂತಂದ್ರೆ ಇದು ಆಡಳಿತ ಮಾಡ್ತಕ್ಕಂಥವ್ರು ತಲೆ ತೆಗೆಸುವಂಥ ವಿಚಾರ ಅದ. ಯಾವಾಗಲೂ ರೈತರನ್ನ ಹೋರಾಟಕ್ಕೆ ಇಳಿಸುವಂಥ ಕೆಲಸ ಆಗಬಾರ್ದು. ಯಾವಾಗ ರೈತ ಅವತ್ತು ಬೀದಿ ಬರ್ತಾನಂದ್ರೆ ತಕ್ಷಣ ಸ್ಪಂದನೆ ಮಾಡಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಈ ಕ್ಷೇತ್ರದ ಶಾಸಕರು ಇರ್ಬೋದು, ಈ ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ಹೋರಾಟ ನಡೀತದಂದ್ರೆ ತಕ್ಷಣವಾಗಿ ಬಂದು ಸ್ಪಂದಿಸಿ ಮುಖ್ಯಮಂತ್ರಿಗಳು ಕೂತ್ಕೊಂಡು ಮತ್ತು ಜಲಸಂಪನ್ಮೂಲ ಸಚಿವರು ಕೂತ್ಕೊಂಡು ಇದಕ್ಕೆ ಏನು ತಗಲ್ತಕ್ಕಂಥ ವೆಚ್ಚ ಕೂಡಲೇ ಬಿಡುಗಡೆ ಮಾಡ್ಬೇಕಂತ ತಿಳ್ಕೊಂಡು ಒತ್ತಾಯ ಮಾಡಿ ಅದನ್ನು ಹಣವನ್ನು ತರಿಸುವಂಥ ಕೆಲಸ ಮಾಡಬೇಕು. ಇಲ್ಲೇ ಇದ್ರೆ ಇದು ಯಾವ ಕಾರಣಕ್ಕೂ ಈ ಹೋರಾಟ ಹಿಂತಕ್ಕೊಳ್ಳಂಗಿಲ್ಲ. ಮುಂದಿಟ್ಟು ಹೆಜ್ಜೆನ ಇವತ್ತು ಪ್ರಾಣ ಹೋದರೂ ಕೂಡ ನಾವು ಬಿಡೋದಿಲ್ಲ. ಒಟ್ಟು 10% ಕಾಮಗಾರಿ FIC ಅನ್ನೋದು ಮಾಡಬೇಕು, ಮಾಡುತ್ತಾ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕನ್ನಡ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.